ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರಿಯರ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ 22 ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದು ಇವತ್ತು ಏನ್ ರಿಸಲ್ಟ್ ಬರುತ್ತೆ ಕೋರ್ಟ್ ಅಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿಂತ. ಬಟ್ ಇವತ್ತು ಏನು ರಿಸಲ್ಟ್ ಬಂದಿಲ್ಲ. ಬಿಕಾಸ್ ವಾದ ವಿವಾದ ನಡೆದಿದೆ. ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ವಿವಾದ ಎಲ್ಲ ನಡೆದಿದೆ. ಆಟೋ ಪರವಾಗಿ ವಾದ ಮಾಡೋಂತಕ್ಕಂಥ ಲಾಯರ್ ಕಾರಣಾಂತರಗಳಿಂದ ಇವತ್ತು ಹಾಜರಾಗಿಲ್ವಂತೆ ಕೋರ್ಟ್ಗೆ. ಅದಕ್ಕೋಸ್ಕರ ಈ ಒಂದು ತೀರ್ಪನ್ನ ಮತ್ತೆ ಮುಂದೂಡಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ ಇದೇ ತಿಂಗಳು 25/9/2025 ಇನ್ನ 3 ದಿವಸ ಮತ್ತೆ ವೆಯ್ಟ್ ಮಾಡಬೇಕು. ಹಂಗಾಗಿ ಮತ್ತೆ 3 ದಿವಸ ಮುಂದೆ ಹಾಕಿದ್ದಾರೆ. ಇವತ್ತು ಲಾಯರ್ ಕಾರಣ ಅಂತ ಹೇಳಿದ್ರೆ ಬಂದೇ ಇರೋದ ಕಾರಣ ಕೋರ್ಟಿಗೆ ಹಾಜರಾಗಿಲ್ವಂತೆ. ಹಂಗಾಗಿ ಅದಾಗಿದೆ. ಕಮಿಟಿ ರಚನೆ ಮಾಡಿದ್ರು, ಇದನ್ನೆಲ್ಲ ಸಬ್ಮಿಟ್ ಕೂಡ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಇವತ್ತು ವೆಯ್ಟ್ ಮಾಡ್ತಾ ಇದ್ದೆ ಬೆಳಿಗ್ಗಿಂದ. ಅದು ಏನ್ ಬರುತ್ತೆ ಅಂತ ತುಂಬಾ ಹೊತ್ತು ನಾವು ಎಲ್ಲಾ ಕಡೆ ಗೂಗಲ್ ಎಲ್ಲ ಸರ್ಚ್ ಮಾಡಿ ನೋಡ್ದು, ಇಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಲಾಸ್ಟ್ ಅಲ್ಲಿ ಇವಾಗ ಲೇಟೆಸ್ಟ್ ಆಗಿ ಬಂದಂತ ಅಪ್ಡೇಟ್ ಇದೇನೆ. ಕಾರಣಾಂತರಗಳಿಂದ ಲಾಯರ್ ಕೂಡ ಕೋರ್ಟ್ಗೆ ಹಾಜರಾಗಿಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿದ ಜಡ್ಜ್ಮೆಂಟ್ ಮತ್ತೆ 3 ದಿನ ಮುಂದಕ್ಕೆ ಹಾಕಿದ್ದಾರೆ ಅಂತ ಬಂದಿದೆ. ಇದರಿಂದ ಕೆಲವು ಸ್ವಲ್ಪ ಆಟೋದವರು ಸ್ವಲ್ಪ ಖುಷಿ ಆಗಿದ್ದಾರೆ, ಸಮಾಧಾನ ಆಗಿದ್ದಾರೆ. ಬೈಕ್ ಟ್ಯಾಕ್ಸಿ ಸರ್ವಿಸ್ ಬರಲ್ಲ ಬಿಡು, ಏನಂದ್ರು ಅಷ್ಟೇನೆ, ಮತ್ತೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ನೋಡಿದೆ, ಕೆಲವೊಂದು ವಿಡಿಯೋಗಳು ಇವತ್ತು ಮಾಡಿಬಿಟ್ಟಿದ್ದಾರೆ. ಸುಮ್ನೆ ನೀವು ಹೇಳ್ಬೋದು ಅಷ್ಟೇನೆ, ವಿಡಿಯೋ ಮಾಡ್ಕೊಂಡ್ ಬಿಡ್ಬೋದು. ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬರಲ್ಲ, ನಮ್ಮ ಪರವಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ. ಇಷ್ಟು ದಿವಸನೇ ಕಾದಿದ್ದೇವಂತೆ, ಇನ್ನೊಂದ್ 3 days ವೆಯ್ಟ್ ಮಾಡಕ್ ಏನ್ ಕಷ್ಟ ಅಲ್ವಾ. ಹಂಗಾಗಿ ಏನ್ ತೊಂದ್ರೆ ಇಲ್ಲ, ಕಾದ್ ನೋಡ್ತೀವಿ. ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೋದು, ತೊಂದ್ರೆ ಏನಿಲ್ಲ. ಯಾಕೆಂದ್ರೆ ಗೌರ್ಮೆಂಟ್ ಇಂದ ಒಂದು ಅಪ್ರೂವಲ್ ಕೂಡ ಬಂದಿದೆ. ಕೋರ್ಟ್ ಇಂದ ಫೈನಲ್ ಜಡ್ಜ್ಮೆಂಟ್ ಆಗೋವರೆಗೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೋದು, ಏನ್ ತೊಂದ್ರೆ ಇಲ್ಲ. ಯಾರು ತೊಂದರೆನೂ ಕೂಡ ಕೊಡಂಗಿಲ್ಲ. ಆಟೋದವರು, ಕ್ಯಾಬ್ ಅವ್ರಾಗ್ಲಿ ಮಾಡ್ಬೋದು ಅಂತ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿತ್ತು. ಕೆಲವೊಂದು ಮೀಡಿಯಾಗಳಲ್ಲಿ ಹೇಳಿದ್ರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೋದು ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ. ಯಾಕೆಂದ್ರೆ ಇದರಿಂದ ಪಬ್ಲಿಕ್ಕಿಗೆ ತುಂಬಾ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೋಸ್ಕರ. ಇದನ್ನೇನಾದ್ರು ಒಪಿನಿಯನ್ ಕೋರ್ಟ್ ಗೌರ್ಮೆಂಟ್ ಪಬ್ಲಿಕ್ಸ್ ಅಂದ ಏನಾದ್ರು ತಗೊಂತು ಅಂದ್ರೆ 100% ಪರ್ಮಿಷನ್ ಗ್ಯಾರಂಟಿ. ಯಾಕೆಂದ್ರೆ ಪಬ್ಲಿಕ್ಸ್ ಕಡೆಯಿಂದ ಏನಾದ್ರು ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅಂತ ಒಪಿನಿಯನ್ ತಗೊಂಡ್ರೆ 100ಕ್ಕೆ 99% ಪಬ್ಲಿಕ್ಸ್ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ಹೆಲ್ಪ್ ಇದೆ ಪಬ್ಲಿಕ್ಸ್ಗೆ. ಇದನ್ನು ಒಂದು ಗೌರ್ಮೆಂಟ್ ಯೋಚನೆ ಮಾಡಿ ಪಬ್ಲಿಕ್ಸ್ ಒಪಿನಿಯನ್ ಕೂಡ ಕೇಳ್ಬೇಕಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲ ರೈಡರ್ಸ್ ತಿಳಿಸಿ ಒಂದ್ಸರಿ. ಯಾಕೆಂದ್ರೆ ಇವತ್ತು ಜನಗಳು ಓಟ್ ಹಾಕೋದು ಎಲ್ಲ ಪ್ರಜೆಗಳು ಅವರೇ. ಯಾರನ್ನೇ ಆಗ್ಲಿ, ಒಂದು ರಾಜಕೀಯದಲ್ಲಿ ಒಂದು ರಾಜಕಾರಣಿನ ಎಲ್ಲ ಗೆಲ್ಲಿಸ್ಬೇಕು ಅಂದ್ರೆ ಎಲ್ಲ ಪ್ರಜೆಗಳೇ ಓಟ್ ಹಾಕಿ ಗೆಲ್ಲಬೇಕು. ಇವ್ರು ಓಟ್ ಹಾಕಿಲ್ಲ ಅಂದ್ರೆ ಅವ್ರ ಹೆಂಗ್ ಗೆಲ್ತಾರೆ, ಅವ್ರ ಹೆಂಗ್ ಅಧಿಕಾರಕ್ಕೆ ಬರ್ತಾರೆ. ಹಂಗೆ ಪ್ರಜೆಗಳನ್ನ ಕೇಳ್ಬೇಕು ಒಂದ್ ಮಾತು ಪಬ್ಲಿಕ್ಸ್ ನ. ಇದರಿಂದ ನಿಮ್ಗೆ ಹೆಲ್ಪ್ ಇದೆ ಹೆಂಗಪ್ಪ, ಇದು ನಿಮಗೆ ಒಳ್ಳೇದು ಆಗುತ್ತಾ, ಇದು ಪರ್ಮಿಷನ್ ಬೇಕಾ ಬೇಡವಾ ಅಂತ ಪಬ್ಲಿಕ್ಸ್ ಒಪಿನಿಯನ್ ತಗೋಬೇಕು, ಹೌದಲ್ವಾ. ಹಂಗಾಗಿ ಯಾಕೆಂದ್ರೆ ಇದು ಜನಗಳಿಗೋಸ್ಕರ ಮಾಡ್ತಾ ಇರೋದು, ಇದು ಯಾರೇ ಒಬ್ರಿಗೇನ ಅಲ್ಲ ಮಾಡ್ತಾ ಇರೋದು. ಇವತ್ತು ಲಕ್ಷಾಂತರ ಜನ ಇದರಿಂದ ಬೈಕ್ ಟ್ಯಾಕ್ಸಿ ಸೇವೆಯಿಂದ ಯೂಸ್ ಮಾಡ್ಕೊಂತ ಇದ್ದಾರೆ. ತುಂಬಾ ಅವರು ಒಂದು ಆಫೀಸ್ಗೆ ಹೋಗೋದಿರ್ಲಿ, ಎಲ್ಲಾರು ಒಂದು ಸ್ಕೂಲಿಗೆ ಮಕ್ಳನ್ನ ಕಳ್ಸೋದಿರ್ಲಿ, ಅವ್ರ ಪರ್ಸನಲ್ ವರ್ಕ್ಗೆ ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿ ಯೂಸ್ ಆಗ್ತಾ ಇದೆ. ಹಂಗಾಗಿ ಒಂದ್ ಮಾತು ಪಬ್ಲಿಕ್ ಒಪಿನಿಯನ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೇಳಿ ನೋಡ್ಲಿ, ಅವರು ಓಕೆ ಅಂದ್ರೆ ಪರ್ಮಿಷನ್ ಕೊಡ್ಲಿ, ಬೇಡ ಅಂದ್ರೆ ಬೇಡ, ಅಷ್ಟೇ, ಅದ್ರಲ್ಲೇನಿಲ್ಲ. ಹಂಗಾಗಿ ನಮ್ಮ ಅನಿಸಿಕೆ ಅಷ್ಟೇನೆ, ಪಬ್ಲಿಕ್ನು ಒಂದ್ ಮಾತು ಕೇಳ್ಬೇಕು ಅಂತ ನಾವು ಅಂದ್ಕೊಂತ ಇದೀವಿ. ಮತ್ತೆ ಇದರಿಂದ ತೊಂದ್ರೆ ಅಂತ ಯಾರಿಗೂ ಇಲ್ಲ, ತುಂಬಾ ಜನಕ್ಕೆ ಹೆಲ್ಪ್ ಇದೆ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಮಸ್ಯೆ ನೀಡಿದೆ ಇದು ರಾಪಿಡೋ ಬೈಕ್ ಟ್ಯಾಕ್ಸಿ, ಅಲ್ವಾ. ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಕೊಡಕ್ಕಾಗಲ್ಲ. ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಎಜುಕೇಟೆಡ್ ಎಷ್ಟೋ ಜನ ಇದ್ರಲ್ಲಿ ಮಾಡ್ತಾರೆ, ಎಜುಕೇಶನ್ ವ್ಯಾಲ್ಯೂನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಇವತ್ತು ಡಿಗ್ರಿ ಮಾಡಿರೋರು, MBA ಮಾಡಿರೋರೆಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಬಿಕಾಸ್ ಕೆಲಸ ಸಿಗಲ್ಲ. ಸಿಕ್ಕಿದ್ರು ಅವ್ರು ಕೂಡ 70,000 15,000 ಸ್ಯಾಲರಿ ತಗೊಂಡು ಏನ್ ಮಾಡ್ತಾರೆ ಈ ಬೆಂಗಳೂರಲ್ಲಿ. ಇಷ್ಟೆಲ್ಲ ದುಬಾರಿ ಆಗೋಗಿದೆ ಬೆಂಗಳೂರು, ಎಲ್ಲ ರೇಟ್ ಕಾಸ್ಟ್ಲಿ. ಏನು ಮಾಡಕ್ಕಾಗಲ್ಲ. ಹಂಗಾಗಿ ಅವ್ರು ಕೂಡ ಸ್ಯಾಲರಿ ಮೇಂಟೈನ್ ಮಾಡಕ್ ಆಗಲ್ಲ. ಬಟ್ ಅಲ್ಲಿ ಕೆಲವರು ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಜಾಬ್ ಕೂಡ ಇದ್ರಲ್ಲೂ ಮಾಡ್ತಾರೆ. 8 hour ಡ್ಯೂಟಿ ಮಾಡಿದ್ರೆ ಒಂದು 4 hour ಪಾರ್ಟ್ ಟೈಮ್ ಜಾಬ್ ತುಂಬಾ ಜನ ಇದ್ದಾರೆ, ಪಾರ್ಟ್ ಟೈಮ್ ಮಾಡೋರು ರಾಪಿಡೋದಲ್ಲಿ. ಹಿಂಗಾಗಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಇದೆ ರಾಪಿಡೋದಲ್ಲಿ. ಹೇಳ್ಬೋದು ಇದರಿಂದ ಆಟೋದವರು, ಅಯ್ಯೋ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಮಗೆ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಸುಮ್ನೆ ಕಿರಿಕ್ ಮಾಡ್ತಾರೆ. ನಿನ್ನೆ ಲಾಸ್ಟ್ ಒಂದು 2 weeks ಒಂದು ವಿಡಿಯೋ ಕೂಡ ನೋಡಿದೆ. ಅವರೇ ಎಲ್ಲ ಫೇಕ್ ಆರ್ಡರ್ ಬುಕ್ ಮಾಡ್ಬಿಟ್ಟು ತುಂಬಾ ಜನ ರೈಡರ್ಸ್ ಎಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು ಅವ್ರದ್ದು ಗಾಡಿ ಕೀ ಕಿತ್ಕೊಂಡು ಬನ್ನಿ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರಿ. ಯಾವ್ದೋ ಒಂದು ಮೀಡಿಯಾದವ್ರು ಕರೆಸಿ, ಲೋಕಲ್ ಮೀಡಿಯಾದನ್ನ, ಆ ಮೀಡಿಯಾ ಹೆಸರು ಹೇಳಲ್ಲ, ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ಅವ್ರ ಎದುರಿಗೆ ಹೇಳ್ತಾ ಇದ್ರು. ಅಲ್ಲಿ ಹೇಳ್ತಾ ಇದ್ರು ರಾಪಿಡದವ್ರನ್ನು ಕೇಳ್ತಾ ಇದ್ರು, ಮೀಡಿಯಾದವ್ರು ಎಷ್ಟು ಸಂಪಾದನೆ ಮಾಡ್ತಾರೆ ದಿನಕ್ಕೆ ಅಂತ. ಅವ್ರು ಹೇಳ್ತಾ ಇದ್ರು ಒಬ್ರು,
ಪೆಟ್ರೋಲ್ ಎಲ್ಲ ತೆಗೆದು ಅಂತ ಒಬ್ರು 1000 ರೂಪೀಸ್ ಮಾಡ್ತೀನಿ ಅಂತ ಇದ್ರು, ಇನ್ನೊಬ್ರು 800 ಮಾಡ್ತೀವಿ, ಇನ್ನೊಬ್ರು 1500 ಮಾಡ್ತೀವಿ ಅಂತ ಇರೋದು ರಿಯಲ್ ಫ್ಯಾಕ್ಟ್ ಹೇಳ್ಕೊಟ್ರು ನಮ್ ರೈಡರ್ಸ್, ಯಾರು ಸುಳ್ಳು ಹೇಳಿಲ್ಲ. ಅಲ್ಲಿ ಕೆಲವರು ಆಟೋದವ್ರನ್ನ ಕೇಳ್ದ, ಆಮೇಲೆ ಅವನು ಯಾರೋ ಮೀಡಿಯಾದವ್ರ, ಅವ್ರು ಹೇಳ್ತಾರೆ ಇವತ್ ನಂದು 60 ರೂಪಾಯಿ ಆಗಿದೆ, ನಂದು ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ಕಳೆದ್ರೆ 200 ರೂಪಾಯಿ ಒಂದಿನಕ್ಕೆ ಸಂಪಾದನೆ ಮಾಡ್ತೀನಿ, ನಂದು 500 ರೂಪಾಯಿ ಉಳಿಯಲ್ಲ ಒಂದಿನಕ್ಕೆ, 3 ಲಕ್ಷ ಬಂಡವಾಳ ಹಾಕಿದೀನಿ, ಈ ತರ ಸುಳ್ಳು ಹೇಳ್ತಾರೆ. ಅಲ್ಲ ಸ್ವಾಮಿ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ, ಕರೆಕ್ಟಾಗಿ ಮಾಡಿದ್ರೆ 2,000 3,000 ಮಾಡ್ಬೋದು. ನಿಮ್ಮ ಆಟೋ ಡ್ರೈವರ್ಗಳು ಎಷ್ಟೋ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ನಾವೇನು ಸುಳ್ಳು ಹೇಳ್ತಾ ಇಲ್ಲ, ನೀವೇ ತೆಗೆದು ನೋಡಿ. ಅವರೇ ಹೇಳ್ತಾರೆ, ಸರ್ ಸಿನ್ಸಿಯರ್ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ನಾವು ದಿನಕ್ಕೆ 2,000 ರಿಂದ 3,000 ಅರ್ನಿಂಗ್ಸ್ ಮಾಡ್ಬೋದು. ನಮ್ಗೆ ಎಲ್ಲಿ ಆರ್ಡರ್ ಬೀಳುತ್ತೆ ಅಲ್ಲಿ ಹೋಗ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇರ್ತಾರೆ, ಮಾಡ್ತಾ ಇರ್ಬೋದು 12 hour ಅಲ್ಲಿ. ಸುಮ್ನೆ ಯಾಕೆ ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ರಾಪಿಡೋ ಬೈಕ್ ಟ್ಯಾಕ್ಸಿ ಇಂದ ನಮಗೆ ಆರ್ಡರ್ ಬರಲ್ಲ ಹಂಗೆ ಹಿಂಗೆ ಅಂತ ಅವರಿಗೂ ತೊಂದರೆ ಕೊಟ್ಕೊಂಡು ನೀವು ಡ್ಯೂಟಿ ಮಾಡಲ್ಲ, ಈ ತರ ಮಾಡ್ತೀರ ಅಂತ ಅವರೇ ಹೇಳಿದ್ರು, ರಾಪಿಡೋ ಆಟೋದವರೇನೆ. ಎಷ್ಟು ಆ ವಿಡಿಯೋ ಕೂಡ ನಾನು ನೋಡಿದ್ದೀನಿ. ಅಂತದ್ರಲ್ಲಿ ಇವರು ನನಗೆ 200 ರೂಪಾಯಿ ಆಗಿಲ್ಲ, ನಾನು ಬೆಳಿಗ್ಗೆ 6 ಗಂಟೆ ಲಾಗಿನ್ ಮಾಡಿದೀನಿ, 10 ಗಂಟೆ ಆಯ್ತು, 60 ರೂಪಾಯಿ ಆಗಿಲ್ಲ, ಟಿಫನ್ ಕೂಡ ಆಗಿಲ್ಲ, ನಾವೇನ್ ಮಾಡ್ಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂತ ಈ ತರ ಸುಳ್ಳು ಹೇಳ್ತಾರೆ. ಇವೆಲ್ಲ ಯಾಕೆ ಸ್ವಾಮಿ? ಕರೆಕ್ಟಾಗಿ ಮಾಡಿದ್ರೆ ಯಾಕೆ ಬೈಕಲ್ಲೇ 1,000 ರೂಪಾಯಿ ಮಾಡ್ತಾರೆ ಅಂದ್ರೆ ಆಟೋದಲ್ಲಿ ಮಾಡಕ್ಕಾಗಲ್ವಾ? ಖಂಡಿತ ಮಾಡ್ಬೋದು, ಬುಕ್ಕಿಂಗ್ ಬೇಜಾನ್ ಬರುತ್ತೆ, ಬಟ್ ನೀವು ಮಾಡಲ್ಲ. ಅದು ನಿಮಗೆ ಮನೆ ಹತ್ರ ಇರೋ ಆರ್ಡರ್ ಬೇಕು, ಟ್ರಾಫಿಕ್ ಇಲ್ಲಿರೋ ಕಡೆಗೆ ಬೇಕು, ಪಿಕಪ್ ನಿಯರೆಸ್ಟ್ ಇರಬೇಕು, ಈ ತರ ಎಲ್ಲ ನೋಡ್ತೀರಾ ನೀವು. ಯಾರು ಕೊಡ್ತಾರೆ ಆರ್ಡರ್? 1 2 ಆರ್ಡರ್ ಕೊಡ್ತಾರೆ, ಕಂಟಿನ್ಯೂ ಅದೇ ತರ ಬರುತ್ತಾ? ಕಷ್ಟ ಸುಖ ಎರಡು ಇರುತ್ತೆ, ಎರಡನ್ನೂ ಈಕ್ವಲ್ ಆಗಿ ತಗೊಂಡ್ರೇನೆ ಜೀವನದಲ್ಲಿ ಏನೇ ಒಂದು ಫೇಸ್ ಮಾಡಕ್ಕಾಗೋದು, ಮುಂದೆ ಬರಕ್ಕಾಗೋದು. ಸುಖನೇ ಬೇಕಂದ್ರೆ ಆಗಲ್ಲ. ಹಂಗೇನೆ ನಮ್ ರೈಡರ್ಸ್ ಎಲ್ಲ ಮಾಡಲ್ವಾ? ಎಲ್ಲಾರು ಬೀಳಿ ಎಲ್ಲಾರು ಹೋಗ್ಲಿ, ಹೋಗ್ತಾ ಇರ್ತಾರೆ, ಬೆಳಗಿನ ಸಖತ್ತಾಗಿ ಹೊಡಿತಾ ಇರ್ತಾರೆ. ಯಾಕೆ ಅರ್ನಿಂಗ್ಸ್ ಆಗಲ್ಲ? ಆರಾಮಾಗಿ ಆಗುತ್ತೆ. ಆ ವಿಡಿಯೋ ಕೂಡ ನೋಡಿ ನನಗೂ ಅನ್ನಿಸ್ತು, ಒಬ್ಬ ಸುಳ್ಳು ಹೇಳಕ್ ಒಂದ್ ಲಿಮಿಟ್ ಬೇಕು, ಇಷ್ಟೊಂದು ಹೇಳ್ತಾರಲ್ಲ ಅಂತ. ಇದೊಂದ್ ಕಡೆ ಕತೆ. ಮತ್ತೆ ಇನ್ನೊಂದು ವಿಡಿಯೋ ಎಲ್ಲ ನೋಡಿದೆ, ಎಲ್ಲ ಗಲಾಟಿ, ಆಟೋದವರು ಬಂದ್ಬಿಟ್ಟು ಏನ್ ರೌಡಿಸಮೇ ಮಾಡಕ್ ಹೋಗ್ತಾರೆ, ಹೊಡಿಯಕ್ಕೆ ಹೋಗ್ತಾರೆ. ನೀನ್ ಡಿಗ್ರಿ ಮಾಡಿದ್ಯಾ, BA ಮಾಡಿದ್ಯಪ್ಪ, ನೀನ್ ಯಾಕೆ ಈ ಡ್ಯೂಟಿ ಮಾಡ್ತೀಯಾ, ಓ ಕಂಪ್ನಿಲ್ ಕೆಲಸ ಮಾಡಿ ನೀನು, ನಾವು ಅನ್ಎಜುಕೇಟೆಡ್ ಹೆಬ್ಬೆಟ್ಟು, ನಮ್ಗೇನು ಓದಕ್ ಬರಲ್ಲ, ಅದಕ್ಕೆ ಆಟೋ ಓಡಿಸ್ತೀವಿ. ಇವ್ರು ಯಾರು ಸ್ವಾಮಿ ಕೇಳಕ್ಕೆ? ಅವ್ರ ಡಿಗ್ರಿನಾರು ಮಾಡ್ಕೊಳ್ಳಿ, BA ಮಾಡ್ಲಿ, BCom ಮಾಡ್ಲಿ, ಅವ್ರ ಇಷ್ಟ ಅದು. ಅವ್ರು ಜಾಬ್ ಮಾಡ್ತಾರೆ, ಇಲ್ಲಿ ಬಂದು ಪಾರ್ಟ್ ಟೈಮ್ ಮಾಡ್ಕೊಂತಾರೆ. ಇವ್ರೇನ್ ಓದ್ಬೇಡ್ರಿ ಅಂತ ಯಾರು ಹೇಳಿದ್ರ? ಇಲ್ಲ ನೀವೇನಾರು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಡಿದ್ದಾರೆ ಹೇಳಿದ್ರ? ಇಲ್ಲ ತಾನೆ. ನಿಮ್ ಇಷ್ಟ, ನೀವು ಮಾಡಿ, ನೀವು ಆಟೋ ಓಡಿಸ್ಕೊಳ್ಳಿ, ನೀವು ಬೈಕ್ನು ಓಡಿಸ್ಕೊಳ್ಳಿ ತಗೊಂಡು, ಯಾರಾದ್ರು ಬೇಡ ಅಂತಾರ? ಸುಮ್ನೆ ಎಲ್ಲಾರ್ಗು ಮಾಡೋರ್ಗೆಲ್ಲ ತೊಂದರೆ ಕೊಟ್ಕೊಂಡು ನೀನ್ ಹಂಗ್ ಮಾಡ್ತಿ ಹಿಂಗ್ ಮಾಡ್ತೀಯ, ಏನೋ ಇವ್ರ ಮನೆ ಕೆಲಸ್ತಾರ ಅವ್ರು? ನೀನ್ ಯಾಕೆ ಮಾಡ್ತಿದ್ದಿ ಅಂತ ಕೇಳಕ್ಕೆ? ಕೇಳೋ ರೈಟ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಇವರಿಗೆ. ಫಸ್ಟ್ ಇದೆಲ್ಲ ಕಂಟ್ರೋಲ್ ಆಗ್ಬೇಕಿದು, ಇವ್ರ ಆಟೋದವ್ರು ಹಿಡಿದು ಕೇಳೋದೆಲ್ಲ ನಿಲ್ಲಿಸ್ಬೇಕು. ಎಲ್ಲಿ ನೋಡಿದ್ರು ಇವು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ, ಅವ್ರೀ ಆ ಬೈಕರ್ನ ಹಿಡಿಯೋದು, ಕೇಳೋದು, ಎಲ್ಲ ಒಂದ್ ಗುಂಪು ಮಾಡ್ಕೊಂಡ್ಬಿಡೋದು, ಇವರೊಂದು ಫೇಕ್ ಆರ್ಡರ್ ಬುಕ್ ಮಾಡೋದು, ಎಲ್ಲಾರು ಒಂದ್ 5 6 ಜನ ಬೈಕರ್ನ ಹಿಡ್ಕೊಂಡ್ಬಿಟ್ಟು ಒಂದ್ ಕಡೆ ಒಂದ್ ಮೀಡಿಯಾದವ್ರನ್ನ ಯಾವ್ದಾರ ಒಂದು ಕರೆಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡೋದು. ಇದನ್ನ ನೋಡ್ಬಿಟ್ಟು ಕೆಲವು ಹುಡುಗರು ಭಯ ಬಿದ್ದು ಡ್ಯೂಟಿನೇ ಮಾಡಲ್ಲ. ಈ ತರ ಆಗ್ಬಿಡುತ್ತೆ. ಅಯ್ಯೋ ಎಲ್ಲಾ ಕಡೆ ಆಟೋದವ್ರು ಹಿಡಿತಾರಪ್ಪ, ಪೊಲೀಸ್ ಹಿಡ್ಕೊಡ್ತಾರೆ, ಭಯ ಆಗುತ್ತೆ ನಮಗೆ, ಮಾಡೋದ್ ಬೇಡ ಅಂತ. ಇದೇ ಕೆಲಸ ಇವ್ರದ್ದು. ದಿನಕ್ಕೆ 1 2 ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ, ಒಂದ್ 5 6 ಜನ ಹಿಡಿದ್ಬಿಟ್ಟು. ಕೆಲಸ ಇರಲ್ವಲ್ಲ, ಸುಮ್ಮನೆ ಕೂತಿರ್ತಾರಲ್ಲ, ಅಂತ ಟೈಮಲ್ಲಿ ಏನ್ ಮಾಡೋದು, ಇವ್ರದೇ ಒಂದು ಅಕೌಂಟ್ ಇರುತ್ತೆ, ಅದರಿಂದ ಬುಕ್ ಮಾಡೋದು, ಒಂದ್ 4 5 ಜನ ಒಂದ್ ಕಡೆಗೆ ಎಲ್ಲ ರೈಡರ್ಸ್ ಕರೆಸ್ಬಿಟ್ಟಾರೆ, ಆಮೇಲೆ ಯಾವ್ದೋ ಒಂದು ಲೋಕಲ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ಬಿಟ್ಟು ಅದ್ರಲ್ಲಿ ಅಪ್ಲೋಡ್ ಮಾಡ್ಬಿಡೋದು. ಈ ಕೆಲಸ ಜಾಸ್ತಿ ಮಾಡ್ತಾರೆ ಆಟೋದವ್ರು, ಇದು ಸ್ಟಾಪ್ ಮಾಡ್ಬೇಕು ಫಸ್ಟ್. ಇದೆಲ್ಲ ನಿಲ್ಲಿಸ್ಬೇಕು. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವ್ ಮಾಡ್ತೀವಿ, ಆಯ್ತಾ? ಕೋರ್ಟ್ ಇಂದ ಏನ್ ಬರುತ್ತೋ ಆಮೇಲೆ ನೋಡೋಣ. ಅಲ್ಲಿವರೆಗೂ ಮಾಡ್ಬೋದಂತ ಪರ್ಮಿಷನ್ ಕೊಟ್ಟಿದ್ದಾರೆ, ಕೋರ್ಟ್ ಇಂದ ಲೆಟರ್ ಬಂದಿದೆ. ಯಾರು ತಡಿಬಾರ್ದು, ಯಾರು ತೊಂದರೆ ಕೊಡಬಾರ್ದು ಬೈಕ್ ಟ್ಯಾಕ್ಸಿ ಅವರಿಗೆ. ಫೈನಲ್ ರಿಸಲ್ಟ್ ಬರೋವರೆಗೂ ಮಾಡ್ತಾ ಇರ್ಲಿ ಅಂತ. ಫೈನಲ್ ರಿಸಲ್ಟ್ ಬರ್ಲಿ, ಏನಾಗುತ್ತೆ ನೋಡೋಣ. ಹಂಗೆ ಲಾಸ್ಟ್ ಅಲ್ಲಿ ನಮ್ಮ ಒಪಿನಿಯನ್ ಹೇಳಿದ್ನಲ್ವಾ, ಪಬ್ಲಿಕ್ ಇಂದ ಒಂದು ಒಪಿನಿಯನ್ ತಗೊಂಡ್ರೆ ರಾಜ್ಯ ಸರ್ಕಾರ ಆಗ್ಲಿ, ಹೈಕೋರ್ಟ್ ಆಗ್ಲಿ, ಇದು ಫೈನಲ್ ಜಡ್ಜ್ಮೆಂಟ್ ಒಂದೇ ದಿವಸಕ್ಕೆ ಬರುತ್ತೆ. ಇಲ್ಲಾಂದ್ರೆ ಮತ್ತೆ ಮತ್ತೆ ಹಿಂಗೆ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. 3 ದಿನ ಆದ್ರೆ ಮತ್ತೆ ಇನ್ನೊಂದ್ ತಿಂಗಳು, ಮತ್ತೆ ಇನ್ನೊಂದ್ 15 ದಿವಸ, ಈ ತರ ಇದಕ್ಕೆ ಕೊನೆನೇ ಇಲ್ಲ. ಹಿಂಗಾಗೋಗ್ಬಿಡುತ್ತೆ ಪರ್ಮಿಷನ್ಗೆ ಯಾವತ್ತಂತ. ಅದಕ್ಕೋಸ್ಕರ ಏನೇ ಒಂದಿದ್ರು ಒಂದು ಫೈನಲ್ ಡಿಸೈಡ್ ತಗೊಂಡು ಆದಷ್ಟು ಬೇಗ ತೀರ್ಮಾನ ಕೊಡಿ ಅಂತ ನಮ್ಮ ಒಪಿನಿಯನ್ ಹೇಳ್ತಾ ಇದೀವಿ. ಹಂಗೆ ಇದ್ರದ್ದು ಲೇಟೆಸ್ಟ್ ಅಪ್ಡೇಟ್ ಇಷ್ಟೇ ಬಂದಿರೋದು, ಬೇರೆ ಇನ್ನೇನು ಬಂದಿಲ್ಲ. ಇನ್ನೇನಾದ್ರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಗೆ ಗೊತ್ತಿರೋಷ್ಟು ನಾವು ಹೇಳಿದೀವಿ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖಂಡಿತ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಏನಾದ್ರು ಗೊತ್ತಿದ್ರೆ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಅಪ್ಲೋಡ್ ಮಾಡಿ, ನಾವು ವಾಚ್ ಮಾಡ್ತಾ ಇರ್ತೀವಿ ಎಲ್ಲ. ಮತ್ತೆ ಏನಾದ್ರು ಇದ್ರೆ ಬೈಕ್ ಟ್ಯಾಕ್ಸಿ ಖಂಡಿತ 25ನೇ ತಾರೀಕು ತಿಳಿಸ್ಕೊಡ್ತೀನಿ, ಅಷ್ಟರೊಳಗೆ ಏನಾದ್ರು ಮತ್ತೆ ಅಪ್ಡೇಟ್ ಬಂದ್ರೆ. ಓಕೆ ಫ್ರೆಂಡ್ಸ್, ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ಇದೇ ತರ ವಿಡಿಯೋ ಮಾಡಕ್ಕಾಗತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಹ್ಯಾವ್ ಎ ನೈಸ್ ಡೇ.